ಅನಾಥ ವೃದ್ಧರ ಅಳಿಲು ಸೇವೆ. ವಿಲಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ವಿದ್ಯಾಶ್ರೀ BMP ಶಾಲೆ ಗೋಮರ್ಸಿಯಿಂದ ಅನಾಥ ವೃದ್ಧರ ಅಳಿಲು ಸೇವೆ ಕಾರ್ಯಕ್ರಮ. ಇಂದಿನ ವರ್ತಮಾನ ಯುಗದಲ್ಲಿ ಪ್ರಜ್ಞಾವಂತ ನಾಗರಿಕರೆನಿಸಿಕೊಂಡವರೇ ತಮ್ಮ ತಂದೆ ತಾಯಿಯವರನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸುವುದನ್ನು ನೋಡುತ್ತಿದ್ದೇವೆ. ಇದಕ್ಕಾಗಿ ಪ್ರಮುಖವಾದ ಕಾರಣವೆಂದರೆ ಮನುಷ್ಯನಲ್ಲಿ ಮಾನವೀಯತೆಯ ಮೌಲ್ಯಗಳು ಕುಸಿದಿವೆ. ಆದ್ದರಿಂದಲೇ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಅರಿತುಕೊಂಡಂತೆ ಶಾಲೆಯ ಶಿಕ್ಷಣಕ್ಕಿಂತ ಮುಖ್ಯ ಮಕ್ಕಳಿಗೆ ನೈತಿಕ ಶಿಕ್ಷಣ ಬೇಕು. ಇದು ಮಾನವೀಯ ನೆಲೆಗಟ್ಟು, ಸಂಸ್ಕಾರ, ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವುದು ಬಹಳ ಮುಖ್ಯವಾದ ಸಂಗತಿಯಾಗಿದೆ. ತಂದೆ ತಾಯಿಯನ್ನು ಗೌರವಿಸುವುದು, ಗುರು ಹಿರಿಯರನ್ನು ಪೂಜ್ಯನೀಯ ಭಾವನೆಯಿಂದ ನೋಡುವುದು ಇದು ಮೊದಲು ಶಿಕ್ಷಣದಲ್ಲಿ ಆಗಬೇಕು. ಇದು ತುಂಬ ಕೊರತೆ ಇದೆ. ತಂದೆ ತಾಯಿ ಇದ್ದಾಗ ಅವರ ಪಾಲನೆ ಪೋಷಣೆ ಮಾಡದ ಅವರು ತೀರಿಕೊಂಡಾಗ ಮೊಸಳೆಯ ಕಣ್ಣೀರು ಸುರಿಸುವುದನ್ನು ನಾವು ಎಷ್ಟೋ ಬಾರಿ ನೋಡಿದ್ದೇವೆ. ಇದು ನಾಗರಿಕ ಸಮಾಜ ತಲೆತಗ್ಗಿಸುವಂಥ ಕಾರ್ಯ ಎಂದರೆ ತಪ್ಪಾಗಲಾರದು. ಒಬ್ಬ ವ್ಯಕ್ತಿ ಇದ್ದಾಗ ಅವರ ಬೆಲೆ ಅರಿಯದ ನಾವುಗಳು ತೀರಿ ಹೋದಾಗ ಆ ವ್ಯಕ್ತಿಯ ಬೆಲೆಯನ್ನು ಹುಡುಕುತ್ತೇವೆ. ಯಾಕೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವುದೇ ವಿಪರ್ಯಾಸ. ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಂಥ ತಂದೆ ತಾಯಂದಿರು ಮಾನಸಿಕಗೊಳಗಾಗುತ್ತಾರೆ. 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿದ ತಂದೆ ತಾಯಿಯರ ಬಗ್ಗೆ ತಾತ್ಸಾರ ಮನೋಭಾವನೆ ಮೂಡಿ ಚರಂಡಿಯ ಮೇಲೆ ಬಸ್ ಸ್ಟ್ಯಾಂಡ್ ನಿಲುವು ಬಿಟ್ಟು ಹೋದಾಗ ಅವರಿಗೆ ನೆಲೆಯೇ ಕಾಣದೆ ಅವರಿಗೆ ಜೀವನದಲ್ಲಿ ದಿಗ್ಭ್ರಮೆಗೊಂಡಾಗ ಅಂಥ ಸಂದರ್ಭದಲ್ಲಿ ಉದಯವಾದವುಗಳೇ ವೃದ್ಧಾಶ್ರಮಗಳು. ಬೇರೆ ಯಾರೋ ತಂದೆ ತಾಯಿಯವರನ್ನು ಸಾಕಿ ಸಲಹಿ ಅವರ ಪಾಲನೆ ಪೋಷಣೆ ಮಾಡಿ ಅವರನ್ನು ಗೌರವಿಸುತ್ತಾರೆ ಎಂದರೆ ಇದಕ್ಕಿಂತ ಪುಣ್ಯ ಮತ್ತೇನಿದೆ? ಶಾಲೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯ ಬಗ್ಗೆ, ಗುರು ಹಿರಿಯರ ಬಗ್ಗೆ ಮೊದಲು ಶಿಕ್ಷಣ ನಡೆಯಲೇಬೇಕು. ಇಲ್ಲವಾದರೆ ಇನ್ನೂ ವೃದ್ಧಾಶ್ರಮಗಳು ಹುಟ್ಟಿಕೊಳ್ಳುವುದರಲ್ಲಿ ಯಾವ ಸಂದೇಹವಿಲ್ಲ. ಅದಕ್ಕಾಗಿ ಮೊದಲು ನಾವುಗಳು ಗುರು ಹಿರಿಯರನ್ನು ಗೌರವಿಸಿದರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಗೌರವಿಸುತ್ತಾರೆ.